ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವಿಯಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ಅಲ್ವಾ, ಇವತ್ತಂತೂ ಫುಲ್ಲು ರಿಲ್ಯಾಕ್ಸ್ ಆಗಬೇಕಲ್ವಾ, ಅದಕ್ಕೋಸ್ಕರ ನಾನಂತೂ ಇವತ್ತು 8 ಗಂಟೆಗೆ ಎದ್ದಿದ್ದೀನಿ ಫ್ರೆಂಡ್ಸ್. ನೈಟ್ ಏನೋ ಮಳೆ ಬಂದಿರಬೇಕು, ಅದಕ್ಕೆ ರೋಡ್ ಎಲ್ಲ ತ್ಯಾವ ಆಗಿದೆ ಆ್ಯಂಡ್ ಕ್ಲೈಮೇಟ್ ಕೂಡ ತುಂಬ ಕೂಲಾಗಿದೆ, ತುಂಬ ಚೆನ್ನಾಗಿದೆ. ನಾನಂತೂ ಬಿಸಿನೀರನ್ನ ತಗೊಬಂದು ಆಚೆ ಕೂತ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ. ನಮ್ಮ ಮಕ್ಕಳು ಮತ್ತು ಹಸ್ಬೆಂಡು 3 ಜನನೂ ಸಂತೆಗೆ ಹೋಗ್ತೀವಿ ಅಂತ ಹೋಗಿದ್ದಾರೆ. ಇನ್ನು 8 ಗಂಟೆಗೆ ಅಂದರೆ 7:15 8 ಗಂಟೆಗೆ ಏನೋ ಸ್ಟಾರ್ಟ್ ಆಗಿಬಿಡುತ್ತೆ ಸಂತೆ, ಅದಕ್ಕೋಸ್ಕರ ಅವರು ಹೋಗಿದ್ದಾರೆ. ನೋಡಿ ರೋಡ್ ಎಲ್ಲ ಎಷ್ಟು ಪೀಸ್ಫುಲ್ ಆಗಿದೆ ಅಂತ ಹೇಳಿ, ಆ ಸೈಡ್ ರೋಡು ಈ ಸೈಡ್ ರೋಡು. ನಾನಂತೂ ಫುಲ್ ಕೂಲಾಗಿರೋ ಕ್ಲೈಮೇಟಲ್ಲಿ ಬಿಸಿ ಬಿಸಿ ನೀರು ಕುತ್ಕೊಂಡು ಕುಡಿತಾ ಇದ್ದೀನಿ. ಸೊ ನಾನು ನೀರು ಕುಡಿಯೋ ಅಷ್ಟರಲ್ಲೇ ನಮ್ಮ ಮಕ್ಕಳು ಕೂಡ ಬಂದರು ನೋಡಿ. ಸಂತೆಗೆ ಹೋಗಿ ಬಂದುಬಿಟ್ರು ಎಲ್ಲ. ಫ್ರೂಟ್ಸ್ ತಗೊಬಂದಿಲ್ಲ ಗಮ್ಯ. ಗವ್ಯ ಬಾಯ್ಲೆ, ಗವ್ಯ ಕಮ್. ಅಬ್ಬಾ ಏನೆಲ್ಲ ತಗೊಂಡ್ಬಂದಿದ್ದೀರಾ ಐಡ. ಎಲ್ಲ ಹೋಗ್ತಿದ್ಯಾ ಗವ್ಯ? ಹಾಂ ಓಕೆ ಬಾಯ್, ಬೇಗ ಬನ್ನಿ. ಆ್ಯಕ್ಚುಲಿ ಅವ್ರು ಹೋಗಿದ್ದು ನಾನ್ ವೆಜ್ ತರಲಿಕ್ಕೆ ಅಂತ ಹೇಳಿ, ಇನ್ನು ಫಿಶ್ಶು ಚಿಕನ್ ಎಲ್ಲ ಮಟನ್ ತೊಗೊಂಬಂದಿದ್ದಾರೆ. ಇನ್ನು ನಾನು ಇಲ್ಲಿ ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಇಲ್ಲಿ ಚಟ್ನಿನ ಪ್ರಿಪೇರ್ ಮಾಡ್ತಿದ್ದೀನಿ. ಆ್ಯಂಡ್ ಕಾಲು ತೊಗೊಂಬಂದಿದ್ದಾರೆ, ಕಾಲು ಸೂಪ್ ಮಾಡು ಅಂತ ಹೇಳಿ. ಫಸ್ಟ್ ಇಲ್ಲಿ ಚಟ್ನಿನ ಪ್ರಿಪೇರ್ ಮಾಡಿಕೊಟ್ರೆ ಇನ್ನು ದೋಸೆ ಚಟ್ನಿ ಫಸ್ಟ್ ತಿನ್ಕೊಂತಾರೆ, ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡೋಣ ಅಂತ ಹೇಳಿ ಫಸ್ಟು ಚಟ್ನಿಗೆ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಮತ್ತು ಕಾಲು ಸೂಪ್ಗೆ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಈಗ ಕಾಲು ಸೂಪ್ ಹೇಗೆ ಪ್ರಿಪೇರ್ ಮಾಡೋದಂತ ನೋಡೋಣ. ಫಸ್ಟು ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು 4 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಹಾಗೆ ಒಂದು 5-6 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೇರೆ ಪ್ಲೇಟ್ಗೆ ಹಾಕ್ಕೋಬೇಕು. ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿರೋ ಒಂದು ಆನಿಯನ್ ತೊಗೊಂಡು ಈ ಥರ ಸುಟ್ಕೊತಾ ಇದ್ದೀನಿ. ಈ ಥರ ಸುಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನೆಲ್ಲ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರೋಣ. ಹಾಗೆ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಕೂಡ ಹಾಕಿದ್ದೀನಿ, ನೀವು ಬೇಕಿದ್ದರೆ ಧನಿಯಾ ಕೂಡ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬನ್ನಿ. ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ರುಬ್ಬಿರೋ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆಗಬೇಕು. ಆವಾಗಲೇ ನಮಗೆ ಈ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ನಮಗೆ ಆಯಿಲ್ ಸಪ್ರೇಟ್ ಆಗುತ್ತೆ. ಇದಕ್ಕೆ ನಾನು ಒಂದು 2 ಪೀಸಷ್ಟು ಮಟನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕಾಲು ಸೂಪ್ಗೆ ಯಾವಾಗಲೂ ನಾವು 1-2 ಪೀಸಷ್ಟು ಮಟನ್ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕಂಥ ನೀರನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇವಾಗ ಕಾಲನ್ನ ಇದಕ್ಕೆ ಹಾಕ್ಕೊಂಬಿಡೋಣ. ನಾನು ಅದನ್ನು ಕೂಡ ಒಂದು ಸತಿ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಇಟ್ಟು 10 ವಿಷಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ಬೇಯೋದೇ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಒಂದು 10 ವಿಷಲ್ ಕೂಗಿಸ್ಕೋಬೇಕು. ಇವಾಗ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಉಪ್ಪೆಲ್ಲ ಹಾಕಿ. ಸೊ ಇವಾಗ ಇದು ಬ್ಯಾಟರ್ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಾಕ್ಸೆಲ್ಲ ಹಾಕಿ ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ. ಅದು ಬೇಕಿದ್ದರೆ ನಾಳೆ ನಾಡಿದ್ದು ಯೂಸ್ ಮಾಡ್ಕೋಬೋದು ಅಂತ. ಇವಾಗ ಇದಕ್ಕೆ ಬ್ಯಾಟರ್ ಗಟ್ಟಿ ಇದೆ ಅಂತ ಹೇಳಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ದೋಸೆ ಬ್ಯಾಟರ್ ರೆಡಿ ಆಯಿತು. ದೋಸೆ ಹಾಕ್ಕೊಳ್ಳೋದು ತಿನ್ನೋದು ಅಷ್ಟೇ. ಆ್ಯಂಡ್ ಚಟ್ನಿ ಕೂಡ ರೆಡಿ ಆಯಿತು ಫ್ರೆಂಡ್ಸ್. ಈಗ ದೋಸೆ ಹಾಕ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ದೋಸೆ ಹೆಂಚಿಟ್ಕೊಂಡಿದ್ದೀನಿ. ನಾನು ಆನಿಯನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಡಿಪ್ ಮಾಡಿಕೊಂಡು ಈ ಥರ ಚೆನ್ನಾಗಿ ರಬ್ ಮಾಡ್ಕೊತೀನಿ. ಆಮೇಲೆ ದೋಸೆನ ಹಾಕ್ತೀನಿ. ಆವಾಗಲೇ ನಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಯಾವುದೇ ಥರ ಅಂಟ್ಕೊಳ್ಳೋದಿಲ್ಲ. ನಮ್ಮನೇಲಂತೂ ದೋಸೆ ಅಂತ ತುಂಬ ತೆಳ್ಳಗೆ ಹಾಕಬೇಕು, ಇಲ್ಲ ಅಂತಂದರೆ ಸ್ವಲ್ಪ ದಪ್ಪ ಆಯಿತು ಅಂದರೂ ಇದೇನು ಇಷ್ಟು ದಪ್ಪ ಮಾಡಿದ್ಯಾ ಅಂತಾರೆ ನಮ್ಮ ಹಸ್ಬೆಂಡು. ಸೊ ಹಾಗಾಗಿ ತುಂಬ ತೆಳ್ಳಗೆ ಹಾಕ್ತೀನಿ. ಈವನ್ ನಮ್ಮ ಮಕ್ಳಿಗೂ ಕೂಡ ಈ ಥರ ಫುಲ್ ಕ್ರಿಸ್ಪಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ನಮ್ಮ ದೋಸೆ ಚಟ್ನಿ 2
ಎರಡು ರೆಡಿ ಆಯಿತು, ಮಕ್ಕಳಿಗೆ ಹಾಕ್ಕೊಟ್ಟಿದ್ದೀನಿ. ನಾನು ಈಗ ಹಾಕ್ಕೊಂಡು ತಿಂತೀನಿ. ತುಂಬ ಹೊಟ್ಟೆ ಹಸಿತಿದೆ. ಟೈಮ್ ನೋಡಿದ್ರೆ ಆಲ್ರೆಡಿ 9:30 ಏನೋ ಆಗ್ತಿದೆ. ಸೊ ಅದಕ್ಕೋಸ್ಕರ ಬೇಗ ತಿಂತಾ ಇದ್ದೀವಿ. ನೋಡಿ ನಮ್ಮ ಮಕ್ಕಳು ಕೂಡ ಕುತ್ಕೊಂಡು ಟಿ ವಿ ನೋಡ್ಕೊಂಡು ತಿಂತಾ ಇದ್ದಾರೆ. ಇನ್ನು ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ತಿದ್ದಾರೆ. ಇನ್ನು ಅವ್ರಿಗೆ ಬಂದಮೇಲೆ ಹಾಕ್ಕೊಡೋಣ ಅಂತ. ದೋಸೆ ಯಾವಾಗಲೂ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರತ್ತಲ್ಲ. ಸೊ ಮನೇಲಿ ಹಾಕ್ತಾಯಿದ್ರೆ ತಿಂತಾ ಇರ್ತಾರೆ. ಸೊ ಆ ಥರ ಹಾಕಿಟ್ಬಿಟ್ರೆ ತಣ್ಣಗಾದರೆ ತಿನ್ನೋದಿಲ್ಲ. ನೋಡಿ ಕಾಲ್ ಸೂಪ್ ಅಂತೂ ರೆಡಿ ಆಯಿತು. ಸಕ್ಕತ್ತಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಅಂತೂ. ಸೊ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ತ್ಗೆ ಕೂಡ ಒಳ್ಳೆಯದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾವು ಮಂತ್ಲಿ ಒನ್ಸ್ ಈ ಥರ ಟ್ರೈ ಮಾಡ್ತಾ ಇರ್ತೀವಿ. ಈಗ ತುಂಬ ಮನ್ಸಾಯಿತು, ಆಲ್ರೆಡಿ ತಂದೇ ಇಲ್ಲ, ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ತಂದಿದ್ದಾರೆ. ಆ್ಯಂಡ್ ಇನ್ನು ಸಿಂಕು ಕಿಚನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಡುಗೆ ಎಲ್ಲ ಆಲ್ಮೋಸ್ಟು ಮುಗಿತಾ ಬಂತು. ಇನ್ನು ಬೆಳಗ್ಗೆ ಟಿಫನ್ ಆಯ್ತಲ್ಲ, ಸೊ ಮಧ್ಯಾಹ್ನಕ್ಕೊಂದು ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಪ್ಲ್ಯಾಂಟ್ಸ್ ಎಲ್ಲನೂ ಚೆನ್ನಾಗಿ ನೀರೆಲ್ಲ ಚೇಂಜ್ ಮಾಡಿಕೊಂಡೆ. ಇವಾಗ ಸಿಂಕ್ ಹತ್ರ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರೂ ಕೂಡ ಗಲೀಜು ಆಗ್ತಾನೆ ಇರುತ್ತಲ್ಲ. ಬಟ್ ವೀಕ್ಲಿ ಒನ್ಸ್ ಆದರೂ ಕ್ಲೀನ್ ಮಾಡಬೇಕು, ಇಲ್ಲ ಅಂತಂದರೆ ನಮಗೆ ಹೆಲ್ತ್ಗೆ ಒಳ್ಳೆಯದಲ್ಲ. ಬಿಕಾಸ್ ನಾವು ಅಲ್ಲೇ ಅಡುಗೆ ಮಾಡ್ತಾ ಇರ್ತೀವಿ, ಪಾತ್ರೆ ತೊಳಿತಾ ಇರ್ತೀವಿ. ಹಾಗಾಗಿ ನಾನಂತೂ ಸಿಂಕ್ನಂತೂ ಡೇ ಬೈ ಡೇ ವಾಶ್ ಮಾಡ್ತಾನೇ ಇರ್ತೀನಿ ಫ್ರೆಂಡ್ಸ್, ಆದರೂ ಗಲೀಜು ಆಗ್ತಾನೆ ಇರುತ್ತೆ. ಇನ್ನು ಸಿಂಕ್ ಅಂದಮೇಲೆ ಕಾಮನ್ ಅಲ್ವಾ, ಸೊ ಅದಕ್ಕೋಸ್ಕರ ಒಂದು ದಿನಕ್ಕೆ 3-4 ಸತಿ ಪಾತ್ರೆ ತೊಳಿಬೇಕು, ಗಲೀಜು ಆಗ್ತಾನೆ ಇರುತ್ತೆ. ನೋಡಿ ಕಿಚನ್ ಕ್ಲೀನ್ ಎಲ್ಲ ಆಯಿತು. ಇವಾಗ ಮಟನ್ ಸಾರಿಗೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಆ್ಯಂಡ್ ಕಿಚನ್ ಎಲ್ಲ ಇನ್ನೊಂದು ಕಡೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಲಾಸ್ಟ್ ವೀಕ್ ತಂದಿರೋ ತರಕಾರಿ ಇನ್ನೂ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಇವಾಗ ಸ್ವಲ್ಪ ತರಕಾರಿ ತೊಗೊಂಬಂದಿದ್ದಾರೆ. ಇನ್ನು ಬೀಟ್ರೂಟು, ಕ್ಯಾರೆಟು ಮತ್ತು ಆಮ್ಲ ಅಂತೂ ಕಂಪಲ್ಸರಿ, ಅದಂತೂ ನಮಗೆ ಒಂದು 2 kg ಬೇಕಾಗುತ್ತೆ. ಅಂದರೆ ಡೈಲಿ ಜ್ಯೂಸ್ ಮಾಡ್ಕೊಂಡು ಕುಡಿತೀವಲ್ಲ ಹಾಗೆ. ಆ್ಯಂಡ್ ಈ ಸತಿ ಬ್ರೋಕೋಲಿ ತಂದಿದ್ದಾರೆ, ಇದರಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ಇನ್ನು ಈ ತರಕಾರಿನೆಲ್ಲ ಕೂಡ ಫ್ರಿಡ್ಜ್ ಒಳಗೆ ಜೋಡಿಸ್ಕೊಂಡೆ. ಈಗ ಇನ್ನು ಕಸ ಗುಡಿಸೋದೊಂದು ಬಾಕಿ ಇತ್ತು, ಇದನ್ನೊಂದು ಕಸ ಗುಡಿಸ್ತಾ ಇದ್ದೀನಿ. ಮನೇಲಂತೂ ಫಸ್ಟ್ ನನಗೆ ಕೆಲಸ ಎಲ್ಲ ಮುಗಿದ್ರೆ ಮಾತ್ರ ಒಂಥರ ರಿಲ್ಯಾಕ್ಸ್ ಅನ್ನೋ ಫೀಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾನು ಎಲ್ಲ ಕೆಲಸನೂ ಮುಗಿಸಿ ಆಮೇಲೆ ಕೂತ್ಕೊತೀನಿ ಫ್ರೆಂಡ್ಸ್. ಇಲ್ಲ ಅಂತಂದರೆ ಎಲ್ಲ ಕೆಲಸ ಅಲ್ಲೇ ಬಿಟ್ಬಿಟ್ಟು ಕೂತ್ಕೊಳ್ಳೋದಿಲ್ಲ ನಾನಂತೂ. ಎಲ್ಲ ಕೆಲಸ ಮುಗಿಸಿ ಒಂದು 10 ಮಿನಿಟ್ಸ್ ಹಾಗೆ ಬ್ರೇಕ್ ತೊಗೊಂಡೆ. ಒಂದು ಸ್ವಲ್ಪ ತಂಗೆ ರೆಸ್ಟ್ ಮಾಡೋಣ ಅಂತ ಹೋಗಿ ಮಲ್ಕೊಂಡೆ. ಸೊ 10 ಮಿನಿಟ್ಸಲ್ಲಿ ಇನ್ನೊಂದು ಕೆಲಸ ಬಂದುಬಿಡ್ತು ನೋಡಿ ಫ್ರೆಂಡ್ಸ್, ಎಷ್ಟು ನೀರು ಬಂದುಬಿಟ್ಟಿದ್ದಾವೆ. ನಾನಿಲ್ಲಿ ವಾಟರ್ ಪ್ಯೂರಿಫೈಯರ್ನ ಆನ್ ಮಾಡಿ ಹೋಗಿದ್ದೀನಿ, ಅಂದರೆ ಆ ಬಿಂದಿಗೆಯಲ್ಲಿ ಪೈಪ್ನ ಇಟ್ಟು ಹೋಗಿದ್ದೀನಿ. ಸೊ ಒಂದು 10 ಮಿನಿಟ್ಸ್ ಅಷ್ಟಲ್ಲಿ ಅದು ತುಂಬೋಗಿ ಆಚೆ ಬಂದುಬಿಟ್ಟಿದ್ದಾವೆ. ಫುಲ್ಲು ನೀರೆಲ್ಲ ತುಂಬಿಸ್ಕೊಂಡ್ಬಿಟ್ಟಿದ್ದಾವೆ. ನೋಡಿ ಕಿಚನ್ ಫುಲ್ಲು ನೀರೇ ಇದೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಈ ಥರ ಎಲ್ಲ ಕೆಲಸ ಮುಗಿದ್ಮೇಲೆ ಇನ್ನೊಂದು ಥರ ಏನಾದರೂ ಕೆಲಸ ಬಂತು ಅಂದರೆ ತುಂಬ ಇರಿಟೇಟ್ ಆಗಿಬಿಡುತ್ತಲ್ವಾ. ಈಗ ಟೈಮ್ ನೋಡಿದ್ರೆ 1 ಗಂಟೆ ಆಗಿದೆ. ಇವಾಗ ಸ್ವಲ್ಪ ಕಾಫಿನ ಮಾಡ್ಕೊಬಂದು ಇವಾಗ ಕುಡಿತಾ ಇದ್ದೀನಿ. ಬೆಳಗ್ಗೆಯಿಂದ ಆರಾಮಾಗಿ ಕೂತ್ಕೊಂಡು ನನಗೆ ಕಾಫಿ ಕುಡಿಯೋಕ್ಕೆ ಆಗಿಲ್ಲ, ಅದಕ್ಕೋಸ್ಕರ ಇವಾಗ ಕುಡಿತಾ ಇದ್ದೀನಿ. ನೋಡಿ ಮಟನ್ ಸಾರು ಕೂಡ ರೆಡಿ ಆಯಿತು. ಆಲ್ರೆಡಿ ನಮ್ಮ ಹಸ್ಬೆಂಡ್ಗೆ ಇವಾಗ ಊಟಕ್ಕೆ ಇಟ್ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ. ನಾನಿವಾಗ ಹಾಕ್ಕೊತಾ ಇದ್ದೀನಿ. ಬಿಸಿ ಮುದ್ದೆ ಜೊತೆ ಮತ್ತು ಮಟನ್ ಸಾರು ಕಾಂಬಿನೇಷನ್ ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್, ಟೇಕ್ ಕೇರ್.